ನಾನು ಫಸ್ಟ್ ಶಾಪ್ ಸಿನಿಮಾ ನೋಡಿದೆ, ಡೆವಿಲ್. ಈ ಸಿನಿಮಾದಲ್ಲಿ ಇಲ್ಲಿ ಡೆವಿಲ್ ಅವರೇ, ಡೇರ್ ಅವರೇ, ದರ್ಶನ್ ಅವರು ತುಂಬಾ ಕೃಷ್ಣನ್ ಅವರೇ, ಕಂಸನ್ ಅವರೇ. ಈ ಪಿಕ್ಚರ್ ತುಂಬಾ ಚೆನ್ನಾಗಿ ನಿರ್ದೇಶಕರು ಡೈರೆಕ್ಷನ್ ಮಾಡಿದ್ದಾರೆ. ಒಂದೇನು ಕೊಡ್ತಾ ಇದೆ, ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗೋ ಸಿನಿಮಾ. ಟೋಟಲಿ ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋರೆ. ಸಿನಿಮಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗಂತೂ. ಆಮೇಲೆ ಪ್ರತಿ ಸಿನಿಮಾಗಳು ಚೆನ್ನಾಗಿ ಓಡ್ಲಿ ಅಂತ ಹೇಳಕ್ಕೆ ಇವತ್ತು ನೋಡಿ ಹಬ್ಬದ ವಾತಾವರಣಗಳಿರುತ್ತೆ. ಎಲ್ಲಾ ಕನ್ನಡ ಚಿತ್ರಮಂದಿರಗಳು ತುಂಬಾ ದಿನಗಳ ಖಾಲಿ ಇರ್ತದೆ. ಈ ತರ ಎಲ್ಲಾ ಫ್ಯಾನ್ಸ್ಗಳದ್ದು, ಎಲ್ಲಾ ಹೀರೋಗಳು ನಮ್ದು ಈ ತರ ಸಿನಿಮಾಗಳು ಬಂದ್ರೆ ಒಟ್ಟಿಗೆ ಕೇಳೋದು ಚಿತ್ರರಂಗ ತುಂಬಿ ತುಳುಕ್ತದೆ. ಎಲ್ಲ ಕಾರ್ಮಿಕರು, ಕೆಲಸಗಾರರು ಎಲ್ಲರ ಕೆಲಸ ಸಿಗುತ್ತೆ. ಎಲ್ಲ ದಯವಿಟ್ಟು ಮಾಡಬೇಕು ಅಂತ ಹೇಳ್ತೀವಿ. ಸಿನಿಮಾ ಚೆನ್ನಾಗಿ ಮಾಡಿದೆ. ನಿರ್ದೇಶಕ ಕಥೆನ ಚೆನ್ನಾಗಿ ಆಯ್ಕೆ ಮಾಡಬೇಕು. ಒಳ್ಳೊಳ್ಳೆ ಸಿನಿಮಾ ನಿರ್ಮಾಪಕರಿದ್ದಾರೆ. ಕತೆ ಮಾಡುವಂತ ಎಲ್ಲ ನಿರ್ದೇಶಕರು ಚೆನ್ನಾಗಿ ಮಾಡೋದು ಚೆನ್ನಾಗಿರ್ತದೆ. ನಿಜವಾಗ್ಲೂ ಪ್ರಕಾಶ್ ಅವರು ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ರೆ. ಪೈಸಾ ವಸೂಲಿ ಸಿನಿಮಾ ಡೇರ್ ಅಂಡ್ ಡೆವಿಲ್. ನನಗೆ ಈ ಸಿನಿಮಾ ಇಂಟ್ರೋಗಿಂತ 15 ನಿಮಿಷ, ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಗಂಟೆ ಆದ್ಮೇಲೆ 15 ನಿಮಿಷ ಬೇರೆ ತರ ಫೀಲ್ ಕೊಟ್ಬಿಡ್ತು. ಇವರೇನು ಅದೇ ತರ ಮಾಡ್ಬಿಟ್ಟಿದ್ರೆ ಇನ್ನೊಂದು ಕಾಟೇರ ಮೀರಿರೋದು ಅಂತ ಹೇಳಕತ್ತೀನಿ. ಅದೊಂದು ಸಿನಿಮಾ. ನನ್ನ ಸಿನಿಮಾ 1 ಗಂಟೆ ಎಂಟರ್ಟೈನ್ಮೆಂಟ್ ಅದಾಗ 15 ಇಂಟ್ರೋಗಿಂತ 15 ನಿಮಿಷ ಫೀಲ್ ಕೊಡುತ್ತೆ, ಏನೋ ಬರ್ತದೆ ಅಂತ. ಅದಾದ್ಮೇಲೆ ಬೇರೆ ತರ ಮಾಡಿದ್ದಾರೆ. ಯಾಕಂದ್ರೆ ಸಿನಿಮಾನ ಕಥೆಯ ಸುಲಭವಾಗಿ ಮಾಡೋದು ಕಷ್ಟ ಇವ್ರಿಗೆ. ಯಾಕಂದ್ರೆ ಡಬಲ್ ಆಕ್ಟಿಂಗ್, ಡ್ಯೂಯಲ್ ಆಕ್ಟಿಂಗ್ ಎರಡಕ್ಕೂ ಮಿಸ್ ಆಗಬಾರ್ದು. ಲಾಸ್ಟ್ ಅಲ್ಲಿ ಡೇರ್ ಅವರು ಡೆವಿಲ್ ಅಂತ ಕನ್ಫ್ಯೂಸ್ ಕೊಟ್ಟಾರೆ. ರಿಯಲಿ ಇಟ್ಸ್ ವೆರಿ ಗುಡ್. ಯಾಕಂದ್ರೆ ಯಾರು ಗೊತ್ತಾಗಲ್ಲ ಆ ಸಿನಿಮಾದಲ್ಲಿ. ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರೆ. ಇಟ್ಸ್ ವೆರಿ ಗುಡ್ ಸಿನಿಮಾ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.